ಶ್ರೀಯಾ. ನಾವು ಸೈಕಲ್ ಕಲ್ತಿದ್ದು ಯಾವಾಗ ಅಂತ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನಾವು ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲಲ್ಲಿ ಕಲ್ಕೊಂಡಿರ್ತೀವಿ, ಸಾಕಷ್ಟು ಸಲ ಬಿದ್ದು ಮಂಡಿಯೆಲ್ಲ ಗಾಯ ಮಾಡ್ಕೊಂಡಿರ್ತೀವಿ. ಅದಾದ ನಂತರ ಬೈಕ್ ಕಲಿಬೇಕಾದ್ರೆ PUC ಡಿಗ್ರಿನೋ. ಆದ್ರೆ ಈ ಹುಡುಗಿ 13ನೇ ವಯಸ್ಸಿನಲ್ಲೇ ಪೈಲಟ್ ಆಗಿದ್ದಾಳೆ. ಚಿಕ್ಕದ ಸೆಸ್ನಾನು ಏರ್ಕ್ರಾಫ್ಟ್ ಗಳನ್ನ ಅವಳು ಓಡಿಸ್ತಾಳೆ. ನಿಜಕ್ಕೂ ಇದೊಂದು ದೊಡ್ಡ ಸಾಧನೆ ಅನ್ಸುತ್ತೆ. ಅವ್ರ ತಂದೆ ತಾಯಿ ಜೊತೆ ನಾನು ಮಾತಾಡಿದಾಗ ಈ ಹುಡುಗಿ ಮನೆ ಪಕ್ಕನೇ ಏರ್ಪೋರ್ಟ್ ಇತ್ತು. ಸೊ ಹೀಗಾಗಿ ಅವಳನ್ನು ಡೈಲಿ ಅದನ್ನು ನೋಡ್ತಿದ್ಲು. ಇವಳು ಊಟ ಮಾಡದೇ ಇರುವಾಗ ಆ ಏರ್ಪೋರ್ಟ್ ಕರ್ಕೊಂಡು ಹೋಗ್ತೀನಿ ಅಥವಾ ವಿಮಾನ ನೀನು ಕೊಡಿಸ್ತೀನಿ, ನೀನು ಅದನ್ನ ಡ್ರೈವ್ ಮಾಡುವಂತ ಈ ತರ ಹೇಳ್ತಿದ್ರು ಅವರು. ಸುಮ್ಮನೆ ತಮಾಷೆಗೆ ಸುಮ್ಮನೆ ಆ ಹುಡುಗಿ ಊಟ ಮಾಡ್ಲಿ ಅಂತ. ಆದ್ರೆ ಅದೇ ಒಂದಿನ ಅವಳು ಕನಸಾಗತ್ತೆ ಅಂತ ಪ್ರಾಯಶಃ ಅವರು ಅನ್ಕೊಂಡಿಲ್ಲ ಅನ್ಸುತ್ತೆ. ಆಮೇಲೆ ಆ ಹುಡುಗಿ ಬೆಳೀತಾ ನಾನು ಪೈಲಟ್ ಆಗಬೇಕು ಅನ್ಕೊಂಡ್ಲು, ಆಸ್ಟ್ರೋನಾಟ್ ಆಗಬೇಕಂತ ಅನ್ಕೊಂಡ್ಲು. ಜೊತೆಗೆ ಆ ಸಾಧನೆಯ ಹಾದಿಯಲ್ಲಿ ದಿಟ್ಟ ಹೆಜ್ಜೆಗಳನ್ನ ಕೂಡ ಹಾಕಿದ್ಲು. ಆದ್ರೆ ಭಾರತದಲ್ಲಿ ಇದು ಸಾಧ್ಯವಾಗದೇ ಇದ್ದು ರಷ್ಯಾದಲ್ಲಿ ಸಾಧ್ಯವಾಯಿತು. ನಂತರ ಈ ಹುಡುಗಿ ಈಗ ಚಿಕ್ಕ ಏರ್ಕ್ರಾಫ್ಟ್ ಗಳನ್ನ ಓಡಿಸುವಂತ ಪೈಲಟ್ ಕೂಡ ಆಗಿದ್ದಾಳೆ. ಆದ್ರೆ ಭಾರತದಲ್ಲಿ ಪ್ರಾಯಶಃ ಇನ್ನೂ ಕೂಡ ಓಡಿಸಕ್ಕೆ ಇವಳಿಗೆ ಲೈಸೆನ್ಸ್ ಸಿಕ್ಕಿಲ್ಲ, ಯಾಕಂದ್ರೆ ವಯಸ್ಸು ಚಿಕ್ಕದು. ಆದ್ರೆ ಸಾಧನೆಯ ಹಾದಿಯಲ್ಲಿ ದಿಟ್ಟ ಹೆಜ್ಜೆಗಳನ್ನ ಖಂಡಿತ ಇಟ್ಟಿದ್ದಾಳೆ. ಈ ಸಾಧನೆ ನೋಡಿದ್ರೆ ಸುನಿತಾ ವಿಲಿಯಮ್ಸ್ ಅಥವಾ ಬೇರೆ ಈ ತರದ ಆಸ್ಟ್ರೋನಾಟ್ ಏನಿದ್ದಾರೆ ಅವ್ರ ತರ ಭಾರತೀಯ ಕೀರ್ತಿ ಪತಾಕೆ ಹಾರಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ಸುತ್ತೆ. ಈ ಹುಡುಗಿ ಹೆಸರು ಶ್ರೀಯಾ, ಕೇವಲ 13 ವರ್ಷ ಆಕೆಗೆ. ಶ್ರೀಯಾಳ ಸಾಹಸ ಗಾಥೆಗೆ ಹಲವು ಮುಖಗಳಿವೆ ಅನ್ಸುತ್ತೆ. ಒಂದು ಪೈಲಟ್ ಆಗಿ ವಿಮಾನ ಓಡಿಸೋದಾದ್ರೆ, ಇನ್ನೊಂದು ಪ್ಯಾರಾಶೂಟ್ ಮೂಲಕ ಧರೆಗೆ ಇಳಿಯೋದು ಕೂಡ ಒಂದು ಸಾಹಸನೇ. ಅಂತ ಸಾಹಸವನ್ನ ನೀವು ನೋಡ್ತಾ ಇದ್ದಾರೆ. 13 ವರ್ಷದ ಶ್ರೀಯಾ ಅನ್ನೋ ಹುಡುಗಿಯ ಸಾಹಸ. ಮಾತ್ರವಲ್ಲ, ಜಲದ ನೀರಿನ ಆಳದಲ್ಲೂ ಸಮುದ್ರದ ಆಳದಲ್ಲೂ ಕೂಡ ಈ ಬಾಲಕಿ ಶ್ರೇಯಾ ಸಾಧನೆ ಮಾಡಿದಾಳೆ. ಅಂಡರ್ ವಾಟರ್ ವಾಕಿಂಗ್ ಅನ್ನೋ ಒಂದು ಸಾಹಸವನ್ನ ನೀವು ನೋಡ್ತಾ ಇದ್ರ ಈ ದೃಶ್ಯಗಳ ಮೂಲಕ. ಇದು 13 ವರ್ಷದ ಬಾಲಕಿ ಶ್ರೇಯಾಳ ಸಾಹಸ. With myself getting introduced to all the aquatic ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಹೀಗೆ ಪುಟ್ಟ ಮೂರ್ತಿಗಳು ಅಂದ್ರೆ ತುಂಬಾ ದೊಡ್ಡ ಕೀರ್ತಿ ಇರುವಂತಹ 3 ಪುಟ್ಟ ಮಕ್ಕಳು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಶ್ರೀಯಾ, ಈ ಶೋಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಶ್ರೀಯಾ ಅಂತ ಶುರು ಮಾಡೋಣ. ಶ್ರೀಯಾ, ನೀನ್ ಮಾಡೋದು ನೋಡಿದ್ರೆ ನಿಜಕ್ಕೂ ಅದ್ಭುತ ಅನ್ಸುತ್ತೆ. ನೋಡಕ್ಕೆ ಭಯ ಆಗುತ್ತೆ. ಹೇಗೆ ಮಾಡಿದೆ ಇದನ್ನೆಲ್ಲ ಇಷ್ಟು ಪುಟ್ಟ ವಯಸ್ಸಲ್ಲಿ? ನನಗೆ ಯಾವಾಗ್ಲೂ ಅಂದ್ರೆ ಇಂಟ್ರೆಸ್ಟ್ ಇತ್ತು, ನಾನು ಹಿಂಗೆ ಆಸ್ಟ್ರೋನಾಟ್ ಆಗ್ಬೇಕು ಅಂತ. ಸೊ 16 ವೆರೈಟೀಸ್ ಆಫ್ ಟ್ರೈನಿಂಗ್ ಇರುತ್ತೆ ಆಸ್ಟ್ರೋನಾಟ್ ಆಗ್ಬೇಕಂದ್ರೆ. ಸೊ ಅದ್ರಲ್ಲಿ ಫಸ್ಟ್ 4 ವೆರೈಟೀಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅಂದ್ರೆ ಪೈಲಟ್ ಆಗೋದು, ಏರ್ಕ್ರಾಫ್ಟ್ ಓಡಿಸೋದು, ಮತ್ತೆ ಸಬ್ಮರೀನ್ ಮೆನೋವರ್ ಮಾಡೋದು, ಮತ್ತೆ ಅಂಡರ್ ಸಿ ವಾಕ್ 100 feet ಬಿಲೋ ಸಿ ಲೆವೆಲ್, ಮತ್ತೆ ಪ್ಯಾರಾಸೈಲಿಂಗ್ ಮಾಡೋದು. ಈ 4 ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಚಿಕ್ಕವಳಿದ್ದಾಗಿ ನಾನು ಬಹಳನೇ ಇಂಟ್ರೆಸ್ಟ್ ಇತ್ತು. ಜೊತೆಗೆ ಪಪ್ಪ ಮಮ್ಮ ನಂಗೆ ಬಹಳನೇ ಸಪೋರ್ಟ್ ಮಾಡಿದ್ರು. ಆಮೇಲೆ ಗಾಡ್ಸ್ ಗ್ರೇಸ್ ಇಂದ ನನಗೆ ಎಲ್ಲ ಮಾಡಕ್ ಆಯ್ತು. ನೀವಂತ ಹೇಳಿದೆ ಏನೋ ಸಬ್ಮರೀನ್ ಮ್ಯಾನೋವರಿಂಗ್ ಅಂತ, ಏನಂಗಂದ್ರೆ? ಅಂದ್ರೆ ಸಬ್ಮರೀನ್ ಅನ್ನ ಓಡಿಸೋದು. ಓಕೆ, ಅದು ಕೂಡ ಓಡಿಸ್ತೀಯಾ ನೀನು? ಹೌದು. ಓಕೆ, ನೀರಲ್ಲಿ ಓಡಿಸ್ತೀಯಾ, ಆಕಾಶದಲ್ಲಿ ಓಡಿಸ್ತೀಯಾ? ಟೋಟಲ್ ಏನಾಗ್ಬೇಕಂತಿದೆ? ಟೋಟಲಿ ಆಸ್ಟ್ರೋನಾಟ್ ಆಗ್ಬೇಕಂತ. ಆಸ್ಟ್ರೋನಾಟ್ ಆಗಿ ಎಲ್ಲಿಗೆ ಹೋಗ್ಬೇಕಂತಿದೆ? ಆಸ್ಟ್ರೋನಾಟ್ ಆಗಿ ಮಾರ್ಸ್ ಪ್ಲಾನೆಟ್ ಮೇಲೆ ಹೋಗ್ಬೇಕು ಅಂತ ಇದೆ. ಐ ವಾಂಟ್ ಟು ಬಿ ದ ಫಸ್ಟ್ ವುಮೆನ್ ಟು ಸ್ಟೆಪ್ ಆನ್ ಮಾರ್ಸ್. ಅಲ್ಲಿ ಹೋಗಿ ನಾನು ಹ್ಯೂಮನ್ ಕಾಲೋನಿ ಶುರು ಮಾಡ್ಬೇಕು ಅಂತ ಇದ್ದೀನಿ. ಬೆಂಗಳೂರು ಟ್ರಾಫಿಕ್ ನೋಡಿ ಅನಿಸ್ತಾ? ಟ್ರಾಫಿಕ್ ಅಷ್ಟೇ ಅಲ್ಲ, ಅಂದ್ರೆ ಈಗ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಈಗ ವಿತಿನ್ ಕಮಿಂಗ್ 50 years ನಾವಿಲ್ಲಿ ಇರಾಕೆ ಆಗಲ್ಲ, ಬಹಳ ಹೀಟ್ ಆಗುತ್ತೆ. ಆಮೇಲೆ ನಾರ್ತ್ ಅಂಡ್ ಸೌತ್ ಪೋಲ್ಸ್ ಐಸ್ ಎಲ್ಲ ಮೆಲ್ಟ್ ಆಗ್ತಾ ಇದೆ. ಸೊ ನಮಗೆ ನೆಕ್ಸ್ಟ್ 50-60 years ಅಲ್ಲಿ ನೀರು ಇರಲ್ಲ. ಸೊ ನಾವು ಬೇರೆ ಆಲ್ಟರ್ನೇಟಿವ್ ಪ್ಲಾನೆಟ್ ಹುಡುಕ್ಬೇಕು ಅಂತ, ಮಾರ್ಸ್ ಸೂಟಬಲ್ ಅಂತ, ಅದಕ್ಕೆ ಅಲ್ಲಿ ಹೋಗ್ಬೇಕು. ಮುಂದೊಂದ್ಸಲ ನೀವು ಮಾರ್ಸ್ಗೆ ಹೋಗಿನ ಮುಂಚೆ ಮತ್ತೊಂದ್ಸಲ ಶೋ ಮಾಡೋಣ ಅಂತ. ಈಗ ನೀನು 4 ಹೇಳಿದೆ ನಂಗೆ ಅನ್ಸುತ್ತೆ. ಒಂದು ಫ್ಲೈಟ್ ಓಡಿಸೋದು, ಇನ್ನೊಂದು ಅಂಡರ್ ಸಿ ವಾಕಿಂಗ್, ಇನ್ನೊಂದು ಸಬ್ಮರೀನ್ ಮೆನೋವರಿಂಗ್, 4th ಪ್ಯಾರಾಸೈಲಿಂಗ್. ಅಂಡರ್ ವಾಟರ್ ವಾಕಿಂಗ್ ಅಂದ್ರೆ ಏನಂತ?
ಅಂಡರ್ ಸಿ ವಾಕ್ ಅಂದ್ರೆ ಈಗ ಇದು ಈ 4 ಟ್ರೈನಿಂಗ್ಸ್ ಯಾಕೆ ಕೊಡ್ತಾರೆ ಅಂದ್ರೆ ಈಗ ನಾವು ನಮ್ ಫಿಯರ್ ಟುವರ್ಡ್ಸ್ ಏರ್, ವಾಟರ್, ಸ್ಪೇಸ್ ಮತ್ತೆ ಥರ್ಮಲ್ ವಿಂಡ್ಸ್ ಎಲ್ಲ ಹೋಗ್ಬೇಕು ಅಂತ. ಸೊ ಅಂಡರ್ ಸಿ ವಾಕ್ ಯಾಕೆ ಮಾಡಿಸ್ತಾರೆ ಅಂದ್ರೆ ನಾವು ಈಗ 100 feet ಬಿಲೋ ಸಿ ಲೆವೆಲ್ ಹೋಗಿ ಅಲ್ಲಿ ಝೀರೋ ಗ್ರಾವಿಟಿ, ಫುಲ್ಲಿ ಝೀರೋ ಗ್ರಾವಿಟಿ ಇರಲ್ಲ, ಬಟ್ ಬಹಳ ಕಡಿಮೆ ಗ್ರಾವಿಟಿ ಇರುತ್ತೆ. ಸೊ ಆ ಗ್ರಾವಿಟಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನಡೆದ್ರೆ ಇಟ್ ಇಸ್ ಈಕ್ವಲೆಂಟ್ ಟು ವಾಕ್ ಇನ್ ಸ್ಪೇಸ್. ಸೊ ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಅದನ್ನ ಕಲಿಸ್ತಾರೆ. ಅಂದ್ರೆ ಸ್ಪೇಸ್ ಅಲ್ಲಿ ವಾಕ್ ಮಾಡ್ಬೇಕಾದ್ರೆ ಏನೇನು ಅನುಭವಗಳಾಗಬೇಕು ಮೊದಲೇ ಅದಕ್ಕೆ ರೆಡಿ ಮಾಡಕ್ಕೆ ಅದನ್ನೆಲ್ಲ ಕಲಿಸ್ತಾರೆ. ಬಂದಿದ್ದಾರೆ ಶ್ರೀಯಾ, ನೀವು ಮಾತಾಡ್ತಾ ಇದ್ದೆ ಮಾರ್ಸ್ಗೆ ಹೋಗ್ಬೇಕಂತ. ನಿಮ್ಗೆ ಯಾಕೆ ಮೂನ್ಗೆ ಹೋಗ್ಬೇಕು ಅನ್ಸ್ಲಿಲ್ಲ? ಮೂನ್ಗೆ ಹೋಗ್ಬೇಕು ಈಗ ಆಲ್ರೆಡಿ ಹೋಗಿದಾರಂತ ಆತರ. ಓಕೆ, ರೆಕಾರ್ಡ್ ಮಾಡ್ಬೇಕು ಅಷ್ಟೇ ಅಲ್ಲ, ಅಂದ್ರೆ ಮಾರ್ಸ್ ಮೇಲೆ ಹ್ಯೂಮನ್ ಕಾಲೋನಿ ಶುರು ಮಾಡ್ಬೋದು, ಬಟ್ ಮೂನ್ ಮೇಲೆ ಅಂದ್ರೆ ಈಗ ಅರ್ತ್ ಗೆ ಏನಾದ್ರು ಆದ್ರೆ ಅದು ಮೂನ್ಗೂ ಅಫೆಕ್ಟ್ ಆಗುತ್ತೆ. ಸೊ ಈಗ ಮಾರ್ಸ್ ಟೋಟಲಿ ಡಿಫ್ರೆಂಟ್ ಪ್ಲಾನೆಟ್. ಸೊ ಅದಕ್ಕೆ ಅಲ್ಲಿ ಬಹಳನೇ ಇದು ಎನ್ವೈರನ್ಮೆಂಟ್ ಎಲ್ಲ ಸೂಟಬಲ್ ಇದೆ. ಆಮೇಲೆ ಈಗ ಅಲ್ಲಿ ವಾಟರ್ ಅಂದ್ರೆ ಐಸ್ ಅಲ್ಲಿ ವಾಟರ್ ಇದೆ ಇನ್ ದ ಫಾರ್ಮ್ ಆಫ್ ಐಸ್. ಮತ್ತೆ ಅಲ್ಲಿ ಹೋಗಿ ನಾವು ಕಂಡೀಷನ್ಸ್ ಅನ್ನು ಡೆವಲಪ್ ಮಾಡ್ಬೋದು. ನನಗೂ ಇಲ್ಲಿ ಆಪರ್ಚುನಿಟಿ ಕೊಟ್ಟು ನನ್ನ ಟ್ಯಾಲೆಂಟ್ ಏನಿದೆ ಅದನ್ನ ಬೇರೆಯವರಿಗೆ ಮೀಡಿಯಾ ಥ್ರೂ ಪ್ರೆಸೆಂಟ್ ಮಾಡಿದ್ದಕ್ಕೆ ನಾನು TV9 ಗೆ ಮತ್ತೆ ನಿಮಗೆ ಬಹಳ ಥ್ಯಾಂಕ್ ಯು.